ಡಾಕ್ಟರ್ ತಾತ ಜಾನ್ಸಿಗೆ ಏನಾಗಿದೆ ಅಂತ ಡಾಕ್ಟರೇ ಹೇಳ್ತಾರೆ. ಅತ್ತೆ ನಮಸ್ಕಾರ. ನನ್ನ ಮೊಮ್ಮಗಳಿಗೆ ಏನಾಗಿದೆ, ಈಗ ಹೇಗಿದ್ದಾಳೆ? ಅವ್ರಿಗೆ ಆಗಿರೋ ಆಕ್ಸಿಡೆಂಟ್ ಅಲ್ಲಿ ಮೇಜರ್ ಹೆಡ್ ಇಂಜುರಿ ಆಗಿದೆ. ಪ್ಲೀಸ್ ಡಾಕ್ಟರ್, ಅವರು ನನ್ನ ಜೀವ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಜೀವ ಉಳಿಸ್ಬೇಕು ಅಂತಾನೆ ಆಪರೇಷನ್ ಮಾಡ್ತಾ ಇರೋದು. ನೀವು ಧೈರ್ಯವಾಗಿರಿ. ರಾಘು, ಆ ದೇವ್ರಿದ್ದಾನೆ ಕಣೋ, ಖಂಡಿತ ಜಾನ್ಸಿನ ಕಾಪಾಡ್ತಾನೆ. ನೀನ್ ಸಮಾಧಾನ ಮಾಡ್ಕೊಳ. ಸರ್, ನೀವು ಅವ್ರ ಹಸ್ಬೆಂಡ್ ಅಲ್ವಾ ಸರ್? ಹೌದು. ತಗೊಳ್ಳಿ ಸರ್. ಯಾಕೆ ಹಿಂಗೆಲ್ಲ ಆಗ್ತಾ ಇದೆ? ಇನ್ನೇನು ಸಮಸ್ಯೆ ಇರಲ್ಲ, ಅವ್ರಿಬ್ರು ಖುಷಿಯಾಗಿರ್ತಾರೆ ನಾವು ಅನ್ಕೊಂಡ್ರೆ ಇನ್ನೊಂದು ಪರೀಕ್ಷೆ ಬಂದು ಓದಾಗಿದೆ. ದೇವ್ರು ಯಾಕೆ ಈ ರೀತಿ ಆಟ ಆಡಿಸ್ತಾ ಇದ್ದಾನೆ, ಯಾಕೆ ಇಷ್ಟು ಪರೀಕ್ಷೆಗಳನ್ನ ಕೊಡ್ತಾ ಇದ್ದಾನೆ ಅವ್ರಿಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ದೇವರಿಗೆ ಆಟ ಆಗ್ಬಿಟ್ಟಿದೆ ಅನ್ಸುತ್ತೆ ರಾಮಾಚಾರಿ. ಮೊದ್ಲು ಅವ್ರಿಗೆ ಅವ್ರ ಮನೆಯವರೇ ಕಾಟ ಕೊಟ್ಟು ದೂರ ಮಾಡೋಕ್ ಪ್ರಯತ್ನ ಪಟ್ರು, ಈಗ ಅವನ ಆಟನಾ? ಮನ್ಸಿಗೆ ತುಂಬಾ ನೋವಾಗ್ತಿದೆ ರಾಮಾಚಾರಿ. ಪಾಪ ಜಾನ್ಸಿ ಇಷ್ಟು ದಿನ ಆಡೋಕ್ ಆಗ್ತಿರೋ ಮಾತನ್ನೆಲ್ಲ ಆಡ್ಬೇಕು ಅಂತ ಓಡೋದ್ಲು. ಇನ್ನೇನಿಬ್ರು ಖುಷಿಯಾಗಿದ್ದಾನೆ ಅಂತ ಅನ್ಕೊಂಡ್ರೆ ಈ ತರ ಮಾಡ್ಬಿಟ್ನಲ್ಲ. ಪಾಪ ಅವರಿಬ್ರು ಅಂತ ತಪ್ಪೇನ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವ್ನ ಲೀಲೆಗಳನ್ನ ಬಲ್ಲವ್ರು ಯಾರು ಮೇಡಮ್? ನಾವು ಅವನ್ನ ಪ್ರಶ್ನೆ ಮಾಡ್ಬೋದೇ ಹೊರತು ಅವ್ನ ಲೀಲೆಗಳೇನು ಅಂತ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಈಗಿರೋ ಪರಿಸ್ಥಿತಿಲಿ ತಂಗಿಗೆ ಏನೂ ಆಗ್ಬಾರ್ದು ಅಂತ ಕೇಳ್ಕೊಳ್ಳೋದಷ್ಟೇ ನಮ್ಗಿರೋದು. ಹೌದು ರಾಮಾಚಾರಿ, ಇಲ್ಲಿವರೆಗೆ ಬಂದ ಕಂಟಕಗಳನ್ನ ಹೆದರಿಸಿ ಅಡೆತಡೆಗಳನ್ನ ದಾಟಿ ಅವ್ರಿಬ್ರು ನಿಂತಿರ್ಬೇಕಾದ್ರೆ ಈಗ ದೂರ ಆಗ್ಬಾರ್ದು. ಒಬ್ರನ್ ಬಿಟ್ಟು ಒಬ್ರು ಬದುಕ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಇಲ್ಲಿವರೆಗೂ ಅವ್ರಿಬ್ರನ್ನ ಕಾಪಾಡಿರೋ ಆ ದೇವ್ರು ಚಾನ್ಸಿನ ಉಳಿಸಿ ಅವ್ರ ಪ್ರೀತಿನ ಕಾಪಾಡಿದ್ರೆ ಸಾಕು. ಸರಿ ಮೇಡಮ್, ನಾನು ಮೊದಲು ಹಾಸ್ಪಿಟ್ಲ್ಗೆ ಹೋಗಿ ಏನಾಗಿದೆ ಅಂತ ನೋಡ್ತೀನಿ. ಇಂಥ ಟೈಮಲ್ಲಿ ರಾಘವನು ಸರಿ ರಾಮಾಚಾರಿ, ನೀನ್ ಅಲ್ಲಿಗೆ ಹೋಗು, ನಾನು ದೇವ್ರಿಗೆ ದೀಪ ಹಚ್ತೀನಿ. ಅಲ್ಲಿ ಏನಾಗಿದೆ ಅನ್ನೋದನ್ನ ನನಗೆ ಫೋನ್ ಮಾಡಿ ಅಪ್ಡೇಟ್ ಮಾಡು. ಸರಿ ಮೇಡಮ್. ರಾಮಾಚಾರಿ, ನಾನು ಬರ್ತೀನಿ. ಬೇಡ ಮುರಾರಿ, ನೀ ಇಲ್ಲೇ ಇರು, ಏನಾರು ಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ. ಹೋಗಿ ಬರ್ತೀನಿ. ದೇವ್ರೆ, ನೀನ್ ಇಲ್ಲಿವರೆಗೂ ಕೊಟ್ಟಿರೋ ಶಿಕ್ಷೆನೆ ಸಾಕು. ಇನ್ ಮುಂದೇನು ಕೊಡ್ಬೇಡ. ಹೇಗಾದ್ರೂ ಮಾಡಿ ಚಾನ್ಸಿ ಜೀವ ಕಾಪಾಡು. ರಾಘು, ತಾತ, ಏನಪ್ಪ ಇದೆಲ್ಲ? ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಈ ರೀತಿ ಆಗೋಯ್ತು ತಾತ. ಅಲ್ಲಿ ಜಾನ್ಸಿ ಮೇಡಮ್ ಚಾನ್ಸಿಗೆ ಏನೋ ಮಾಡ್ದೆ ನೋಡಿ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡಿ. ಜಾನ್ಸಿಗೆ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ. ಆಕ್ಸಿಡೆಂಟ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ ಅಥವಾ ಬೇರೆ ಏನಾದ್ರು? ಮೇಡಮ್, ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ಯಾವ್ದೋ ಒಂದು ಗಾಡಿ ಆಕ್ಸಿಡೆಂಟ್ ಮಾಡಿ ಹೋದ್ಮೇಲೆ ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಬರಕ್ಕೆ ಯಾವ್ದು ಗಾಡಿ ಇಲ್ದಿರ ನಮ್ ರಾಘು ಎಷ್ಟು ಕಷ್ಟಪಟ್ಟು ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಾನೆ, ಅದು ನಮಗ್ ಮಾತ್ರ ಗೊತ್ತು. ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ ಬಂದ್ರಿ? ಸಿಟಿಯಲ್ಲಿ ಇರೋ ಒಂದು ಬೆಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ತಾನೆ? ಬೆಸ್ಟ್ ಟ್ರೀಟ್ಮೆಂಟ್ ಗಿಂತ ಫಸ್ಟ್ ಟ್ರೀಟ್ಮೆಂಟೇ ಮುಖ್ಯ. ಮೇಡಮ್, ಒಂದ್ ವಿಷಯ ತಿಳ್ಕೊಳ್ಳಿ, ಆಕ್ಸಿಡೆಂಟ್ ಆದ್ಮೇಲೆ 1 ಅವರ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. ಅವಾಗ ಬೆಸ್ಟ್ ಅಲ್ಲ, ಟ್ರೀಟ್ಮೆಂಟ್ ಸಿಕ್ಕರೆ ಸಾಕು ಅಂತಾರೆ. ಜಸ್ಟ್ ಶಡ, ನಿಮ್ಮಿಂದ ನಾನು ಇದನ್ನೆಲ್ಲ ಕಲಿಬೇಕಾಗಿಲ್ಲ.
ಅಪ್ಪ ಲಿಸನ್ ಟು ಮಿ. ಡಾಕ್ಟರ್ ಹತ್ರ ಮಾತಾಡಿ ಆದಷ್ಟು ಬೇಗ ಜಾನ್ಸಿನ ಇಲ್ಲಿಂದ ಒಂದು ದೊಡ್ಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ. ಮೇಡಮ್, ಶಿಫ್ಟ್ ಮಾಡೋಷ್ಟು ಟೈಮ್ ಇಲ್ಲ, ತುಂಬಾ ಎಮರ್ಜೆನ್ಸಿ ಇದೆ, ಅರ್ಥ ಮಾಡ್ಕೊಳ್ಳಿ. ಏಯ್, ವಿತ್ ಡಾಕ್ಟರ್ ನಾನು ಜಾನ್ಸಿನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅಪ್ಪ ಅದಕ್ಕೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಸಾಕ್, ಬಾಯಿ ಮುಚ್ಚರಿ. ದುಡ್ಡಿದ ತಕ್ಷಣ ಜೀವ ಉಳ್ಸ್ಕೊಳೋದಕ್ಕಾಗಲ್ಲ. ನೀವ್ ಹೇಳ್ತಾ ಇರೋದೇ ನಿಜ ಆಗಿದ್ರೆ ನಿಮ್ಮಂತ ಶ್ರೀಮಂತರು ಯಾಕ್ರಿ ಸಾಯ್ತಾ ಇದ್ರು? ಅರ್ಥ ಮಾಡ್ಕೊಳ್ಳಿ, ಇವಾಗಿರೋ ಸಿಚುವೇಶನ್ ಅಲ್ಲಿ ಟ್ರೀಟ್ಮೆಂಟ್ ಆಗ್ಲೇಬೇಕು. ಆಮೇಲೆ ಬೇಕಾದ್ರೆ ಅದನ್ನ ಹೇಳೋದಕ್ಕೆ ನೀನ್ ಯಾರು? ನೋಡಿ ಡಾಕ್ಟರ್ ತಾತ, ಜಾನ್ಸಿಗೆ ಏನಾಗಿದೆ ಅಂತ ಡಾಕ್ಟರೇ ಹೇಳ್ತಾರೆ. ಯಾಕೆ ನಮಸ್ಕಾರ. ನನ್ನ ಮೊಮ್ಮಗಳಿಗೆ ಏನಾಗಿದೆ, ಈಗ ಹೇಗಿದ್ದಾಳೆ? ಅವ್ರಿಗೆ ಆಗಿರೋ ಆಕ್ಸಿಡೆಂಟ್ ಅಲ್ಲಿ ಮೇಜರ್ ಹೆಡ್ ಇಂಜುರಿ ಆಗಿದೆ. ಅಪ್ಪ ಪ್ಲೀಸ್ ಲಿಸನ್ ಟು ಮಿ. ಹಾಗಾದ್ರೆ ನಾವ್ ಇನ್ನೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ ಅಪ್ಪ. ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಣ. ರೀ, ಏನ್ ಮಾತಾಡ್ತಾ ಇದ್ದೀರಾ? ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಜೊತೆಗೆ ಮೇಜರ್ ಆಪರೇಷನ್ಗೆ ಅರೇಂಜ್ಮೆಂಟ್ ನಡೀತಾ ಇದೆ. ಇವಾಗ ಹೇಗ್ರಿ ಶಿಫ್ಟ್ ಮಾಡ್ತೀರಾ? ವಾಟ್? ಮೇಜರ್ ಆಪರೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ ರೀ, ಯಾರ್ ಪರ್ಮಿಷನ್ ತಗೊಂಡ್ರಿ ನೀವ್ ಈ ತರ ಮಾಡ್ತಾ ಇದ್ದೀರಾ? ಈ ತರ ಆಪರೇಷನ್ಗೂ ಮುಂಚೆ ಮನೆಯವ್ರ ಪರ್ಮಿಷನ್ ತಗೊಳ್ಬೇಕು, ಸಿಗ್ನೇಚರ್ ತಗೊಳ್ಬೇಕು ಅನ್ನೋ ಬೇಸಿಕ್ ರೂಲ್ಸ್ ಕೂಡ ನೀವು ಫಾಲೋ ಮಾಡಲ್ವಾ? ರೂಲ್ಸ್ ಬಗ್ಗೆ ನಮಗೆ ಟೀಚ್ ಮಾಡಕ್ ಬರಬೇಡಿ. ನಾವು ಅವ್ರ ಹಸ್ಬೆಂಡ್ ನ ಸಿಗ್ನೇಚರ್ ತಗೊಂಡೇ ಆಪರೇಷನ್ ಮಾಡ್ತಿರೋದು. ವಾಟ್? ಗಂಡನ? ಯಾರ್ರೀ ಗಂಡ? ಇವ್ನ್ ಹೇಗ್ರಿ ಅವಳು ಗಂಡ ಆಗ್ತಾನೆ? ಇವ್ನ ಅವಳಿಗೆ ಡಿವೋರ್ಸ್ ಮಾಡಿದಾನೆ. ನೀವ್ ಹೇಗ್ ಇವನ್ ಸಿಗ್ನೇಚರ್ ತಗೊಂಡ್ರಿ? ನೋಡಿ, ಡಿವೋರ್ಸ್ ಆಗಿರೋದು ಜಸ್ಟ್ ಒಂದು ಪೇಪರ್ ಮೇಲೆ ಅಷ್ಟೇ. ಆದ್ರೆ ನಮ್ಮಿಬ್ರು ಸಂಬಂಧ ಇದೆಯಲ್ಲ, ಅದ್ ಯಾರಿಂದನೂ ದೂರ ಮಾಡಕ್ ಆಗದೆ ಇಲ್ಲ. ಚಾನ್ಸಿ ಮೇಡಮ್ ಜೀವ, ನಾನು ಅವ್ರ ಗಂಡ, ಅವರೇ ನನ್ನ ಹೆಂಡತಿ. ನಿನ್ ಜೊತೆಲಿ ಏನೋ ಮಾತು. ಅಪ್ಪ ಬೇಕಾಗ ಅವಳಿಗೆ ಏರ್ ಲಿಫ್ಟ್ ಮಾಡೋಣ, ಇಲ್ಲಿ ಆಪರೇಷನ್ ಮಾಡ್ಸೋದು ಬೇಡ. ಇಡಿಯಟ್ ಇದಾನಲ್ಲ, ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದು ಅವಳ ಪ್ರಾಣ ತೆಗಿಬೇಕು ಅಂತಿದ್ದಾನೆ. ಪ್ಲೀಸ್ ಮೇಡಮ್, ಪ್ಲೀಸ್ ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಝಾನ್ಸಿ ಮೇಡಮ್ ನನ್ನ ಜೀವ, ಅವ್ರು ಉಸಿರಲ್ಲಿ ಉಸಿರಾಗಿದ್ದಾರೆ. ಅಂತದ್ರಲ್ಲಿ ನಾನ್ ಏಯ್ ನೋಡು, ನಿನ್ನಂತವನ್ ಜೊತೆಲಿ ನಾನು ಮಾತಾಡಲ್ಲ. ನಿನಗೆ ಅವಳಿಗೆ ಏನೋ ಸಂಬಂಧ? ಪ್ಲೀಸ್ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಹಾಸ್ಪಿಟಲ್, ನಿಮ್ ಪರ್ಸನಲ್ ಏನಿದ್ರು ಹೊರಗಡೆ ಇಟ್ಕೊಳ್ಳಿ. ಮೇಲಾಗಿ ಪೇಷಂಟ್ಗೆ ಮೇಜರ್ ಆಪರೇಷನ್ ಆಗ್ಬೇಕಾಗಿದೆ. ಇಂಥ ಹೊತ್ತಲ್ಲಿ ಏನ್ರಿ ನಿಮ್ದು? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ತುಳಸಿ, ಸುಮ್ನೆ ದುಡ್ಕಿ ಏನೇನೋ ಮಾತಾಡ್ಬೇಡಮ್ಮ. ಈಗ ಜಾನ್ಸಿ ಪ್ರಾಣ ಉಳಿಯೋದು ಮುಖ್ಯ. ಡಾಕ್ಟ್ರೆ, ದಯವಿಟ್ಟು ನನ್ನ ಮೊಮ್ಮಗಳು ಜಾನ್ಸಿ ಜೀವ ಬರ್ಬೇಕು. ಅವಳು ಉಳಿಬೇಕು. ನೀವೇನ್ ಬೇಕಾದ್ರೂ ಮಾಡಿ ಪ್ಲೀಸ್. ನೋಡಿ, ಆಪರೇಷನ್ ಆಗೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲಿವರೆಗೂ ಯಾರು ಗಲಾಟೆ ಮಾಡಬೇಡಿ. ವಿನಾಯಕ, ನನ್ನ ಮೊಮ್ಮಗಳಿಗೆ ಯಾಕಪ್ಪ ಈ ತರ ಸ್ಥಿತಿ ಕೊಟ್ಟಿದ್ಯಾ? ಅವಳನ್ನು ಗುಣಮುಖ ಮಾಡೋ ಬೇಡ್ಕೊಳ್ತೀನಿ ತಂದೆ, ಅವಳು ಮುಗಿಸ್ಕೊಡಪ್ಪ. ಇಷ್ಟು ದಿನ ಅನುಭವಿಸಿದ ನೋವು ದೂರ ಆಗಿ ಸಂತೋಷ ಪಡೋ ಕಾಲ, ನೆಮ್ಮದಿಯಾಗಿರೋ ಸಮಯ ಬರುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡಿದ್ರೆ ಪಾಪ ಚಾನ್ಸಿ ಈ ರೀತಿ ಆಗೋಯ್ತಲ್ಲ. ಅವಳ ಕರ್ಮದ ಫಲ ಅವಳೇ ಅನ್ಭವಿಸ್ತಾಳೆ ಬಿಡಿ ದೊಡ್ಡಪ್ಪ. ರಾಘು ತಾಳ್ಮೆನ ಪರೀಕ್ಷೆ ಮಾಡಿದ್ಲು. ಅವಳನ್ನ ನಂಬಿ ಅಗ್ರಿಮೆಂಟ್ ಮದ್ವೆ ಅಂತ ರಾಘು ತಾಳಿ ಕಟ್ಟಿದ್ದಕ್ಕೆ ಅದನ್ನೇ ನೆಪ ಇಟ್ಕೊಂಡು ನಿಜವಾದ ಮದ್ವೆ ಅಂತ ನಾಟಕ ಮಾಡಿಲ್ವಾ? ಅಷ್ಟೆಲ್ಲ ಸಾಲ್ದು ಅಂತ ನನ್ ಜೀವನ ಹಾಳ್ ಮಾಡಿದ್ಲು. ಮದ್ವೆ ಮನೆಗ್ ನುಗ್ಗಿ ಅಣ್ಣ ಅನಿತಾಗ್ ತಾಳಿ ಕಟ್ಟಿದ್ನ ತಪ್ಸಿದ್ಲು. ಅದಕ್ಕೆ ಆ ದೇವ್ರೊಳಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಸಾಕ್ ಬಾಯ್ ಮುಚ್ರೆ. ನಿಮ್ಮ ಸ್ವಾರ್ಥಕ್ಕೆ ಅವಳ ಜೀವನನ ಹಾಳು ಮಾಡಕ್ ಹೊರಟಿದ್ರ? ಇವತ್ತಿಷ್ಟೆಲ್ಲ ಆಗೋದಿಕ್ ಕಾರಣ ನೀವುಗಳು, ನಿಮ್ಮ ಸ್ವಾರ್ಥ. ನೀವುಗಳು ರಾಘುಗ ಒಂದು ಜೀವನ ಇದೆ ಅನ್ನೋದನ್ನ ಯೋಚನೆ ಮಾಡದೆ ತಗೊಂಡ ನಿರ್ಧಾರಕ್ಕೆ ಸಿಕ್ಕ ಫಲ ಇದು. ನಾವ್ ಹೇಗಜ್ಜಿ ಕಾರಣ ಆಗ್ತೀವಿ? ಅವಳ ಅಣ್ಣನ್ ಜೀವನಕ್ ಬರ್ದೇ ಹೋಗಿದ್ರೆ, ಅನಿತಾ ಕೊಳ್ಳಿಗೆ ಅಣ್ಣ ತಾಳಿ ಕಟ್ಟಿದ್ರೆ ಇಷ್ಟೆಲ್ಲ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ನೀನ್ ಹೇಳ್ದಾಗೆ ಅವನೇನಾದ್ರು ಅವಳನ್ನ ಮದುವೆ ಆಗಿದ್ದಿದ್ರೆ ಅವನ್ ಜೀವನನೇ ನರಕ ಆಗ್ತಿತ್ತು. ಮಂಜುಳಾ, ನೀವು ಅವತ್ತು ತೆಗೆದುಕೊಂಡಿರೋ ಒಂದು ತಪ್ಪು ನಿರ್ಧಾರನೇ ಇವತ್ತಿಷ್ಟೆಲ್ಲ ಅನಾಹುತ ಕಾರಣ ಆಗಿರೋದು. ಇಲ್ದೆ ಹೋಗಿದ್ರೆ ಇವತ್ತು ರಾಘು ಜಾನ್ಸಿ ಸಂತೋಷವಾಗಿ ಬದುಕ್ತಾ ಇದ್ರು. ಲಲಿತಾ, ಇವಾಗ್ಲೂ ಏನೂ ಆಗಿಲ್ಲ ಕಣೆ.
ಆ ದೇವ್ರು ಸರಿ ಯಾವ್ದು ತಪ್ಪು ಯಾವ್ದು ಅಂತ ನೋಡ್ತಿರ್ತಾನೆ. ಆ ಹುಡುಗಿ ಯಾರಿಗೂ ಮೋಸ ಮಾಡಿಲ್ಲ ಅಂತದ್ರೊಳಗೆ ಅವಳಿಗೆ ಯಾಕೆ ಅನ್ಯಾಯ ಮಾಡ್ತಾನೆ? ಆ ದೇವ್ರು ಅವಳಿಗೆ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನೆ. ಹೌದಮ್ಮ, ಝಾನ್ಸಿ ಯಾವತ್ತೂ ಯಾರಿಗೂ ಕೆಡುಕು ಬಯಸ್ತವಳಲ್ಲ. ಅವಳು ಒಳ್ಳೆತನನೇ ಅವಳನ್ನ ಕಾಪಾಡುತ್ತೆ. ಜೊತೆಗೆ ನಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ. ಝಾನ್ಸಿ ಖಂಡಿತ ಸಾವನ್ನ ಗೆದ್ದು ಬರ್ತಾಳೆ, ನೋಡ್ತಾ ಇರಿ. ಆ ಹುಡುಗಿ ಈ ಮನೆಗ್ ಬಂದಾಗ್ಲಿದ್ದ ಒಂದಲ್ಲ ಒಂದ್ ಕಷ್ಟ ಅನುಭವಿಸ್ತಾನೆ ಇದ್ದಾಳೆ. ಇನ್ನಾದ್ರೂ ಅವಳ ಕಷ್ಟ ದೂರ ಮಾಡಿ ಅವಳಿಗೆ ಒಳ್ಳೇದ್ ಮಾಡಪ್ಪ ದೇವ್ರೆ. ಯಜಮಾನ್ರೆ, ನಮ್ ಝಾನ್ಸಿ ಮೇಡಮ್ಗೆ ಏನೂ ಆಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ. ರಘು ನೋಡಿ, ಈ ಟೈಮಲ್ಲಿ ನೀವು ಧೈರ್ಯ ಕಳ್ಕೋಬಾರ್ದು. ನೀವು ಧೈರ್ಯವಾಗಿರಿ. ಆ ಭಗವಂತ ತಂಗಿನ ಕಾಪಾಡ್ತಾನೆ. ಡಾಕ್ಟರ್, ಏನಾಯ್ತು? ನನ್ ಝಾನ್ಸಿ ಮೇಡಮ್ ಚೆನ್ನಾಗಿದಾರಲ್ವಾ? ನೋಡಿ, ಆಪರೇಷನ್ ಸಕ್ಸಸ್ ಆಗಿದೆ. ಅವ್ರ ಪ್ರಾಣ ಕಾಪಾಡಬೇಕು ಅಂತ ನಾವೆಲ್ಲ ಪ್ರಯತ್ನನೂ ಮಾಡಿದ್ದೀವಿ. ಆದರೆ ಇನ್ನು 24 ಅವರ್ಸು ನಾವು ಏನನ್ನೂ ಹೇಳೋದಕ್ಕಾಗೋದಿಲ್ಲ. ಅಷ್ಟರಲ್ಲಿ ಅವ್ರಿಗೆ ಪ್ರಜ್ಞೆ ಬಂದರೆ ಯಾವುದೇ ತೊಂದರೆ ಇಲ್ಲ ಅಂತ. ಒಂದು ವೇಳೆ ಪ್ರಜ್ಞೆ ಬರದೆ ಕೋಮಾಗೆ ಏನಾದರೂ ಹೋದರೆ ನಾವು ಯಾವ ಗ್ಯಾರಂಟಿನೂ ಕೊಡೋಕ್ಕಾಗೋದಿಲ್ಲ.